ಕಳೆದ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಇರುವಂತ ಸರ್ಕಾರ ಬಹುಶಃ ನಾಗರಿಕರು ತಲೆ ತಗ್ಗಿಸುವಂತ ರೀತಿಯಲ್ಲಿ ವರ್ತಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಘಟನೆ ಅಲ್ಲ, ಎರಡು ಘಟನೆ ಅಲ್ಲ, ನಿರಂತರವಾಗಿ ಘಟನೆಗಳು ಮಹಿಳೆಯರ ಬಗ್ಗೆ, ಅದರಲ್ಲೂ ಕೂಡ ವಿಶೇಷಿತವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ನಡೆದಂತ ಸಂದರ್ಭದಲ್ಲಿ ದೌರ್ಜನ್ಯ, ಅತ್ಯಾಚಾರ, ಯಾವುದೇ ಘಟನೆ ಮಹಿಳೆಯರಿಗೆ ಮಾರಕವಾಗುವ ರೀತಿಯಲ್ಲಿ ನಡೆದಾಗ ಮಹಿಳೆಯರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಈ ಸರ್ಕಾರ ವರ್ತಿಸ್ತಾ ಇಲ್ಲ. ಮೊದಲನೇದಾಗಿ ಇತ್ತೀಚೆಗೆ ಮೊನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ, 1ನೇ ತಾರೀಕಿನಲ್ಲಿ 59ನೇ ವಾರ್ಡಿನಲ್ಲಿ ನಡೆದಂತ ಘಟನೆ. ಅಲ್ಲಿರ್ತಕ್ಕಂತ ಕಾಂಗ್ರೆಸ್ ಕಾರ್ಪೊರೇಟರ್ ಬಿಜೆಪಿಯ SIR ತನಿಖೆಗೆ ಹೋದಂತ ಸಂದರ್ಭದಲ್ಲಿ ಬಿಜೆಪಿಯ BLA 2 ಏನು BLA ಅವರಿಗೆ ಸಹಾಯ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಡೆದಂತ ಘಟನೆ. ಅಲ್ಲಿರ್ತಕ್ಕಂತ ಸುಜಾತ ಅನ್ನುವ ಹೆಣ್ಣುಮಗಳ ಮೇಲೆ ಸುವರ್ಣ ಎನ್ನುವ ಅಲ್ಲಿಯ ಕಾರ್ಪೊರೇಟರ್ ನಡೆದುಕೊಂಡಂತ ರೀತಿ ಎಲ್ಲರೂ ಕೂಡ ತಲೆ ತಗ್ಗಿಸುವಂತದ್ದು, ಒಳ್ಳೆ ಗೂಂಡಾ ರೀತಿಯಲ್ಲಿ ವರ್ತಿಸುವುದನ್ನ ನಾವು ನೋಡಿದ್ದೇವೆ. ಆ ಹೆಣ್ಮಗಳು ಪುನಃ ಅವರ ಮನೆಗೆ ಹೋಗಿ 4 ಜನ ಗಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಗಂಡು ಮಕ್ಕಳಿಗೆ ಅವಳಿಗೆ ಬೆದರಿಕೆ ಹಾಕಿ ದ್ವೇಷದ ರಾಜಕಾರಣ, ಇಡೀ ಅವಳ ಸುಜಾತನ ಕುಟುಂಬವನ್ನ ಮುಗಿಸುವಂತ ಒಂದು ಬಹಳ ದೊಡ್ಡ ಷಡ್ಯಂತ್ರವನ್ನ ಅಲ್ಲಿ ಇರ್ತಕ್ಕಂಥ ಕಾರ್ಪೊರೇಟರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಾಯವನ್ನ ಇಡೀ ಕಾಂಗ್ರೆಸ್ ಪಕ್ಷ, ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ, ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ನಡೆಯುವುದನ್ನ ನಾವು ನೋಡಿದ್ದೇವೆ. ಬಹಳ ವಿಪರ್ಯಾಸ ಅಂತ ಹೇಳಿದ್ರೆ, ಒಂದು ಹೆಣ್ಮಗಳನ್ನೇ ಅರೆಸ್ಟ್ ಮಾಡ್ಬೇಕಾದ್ರೆ ಅವಳನ್ನ ಅರೆಸ್ಟ್ ಮಾಡುವಾಗ 40 ಜನರು ಪೊಲೀಸ್ನವರು ಬಂದು ಕರ್ಕೊಂಡು ಹೋಗಿದ್ದಾರೆ. ಅವಳು ಏನಾದ್ರೆ ಟೆರರಿಸ್ಟ್ ಅನ್ನು ಕೂಡ ಹಿಡಿಲಿಕ್ಕೆ ಇವರಿಗೆ ತಾಕತ್ತಿಲ್ಲ. ಈ ಇದರಲ್ಲಿ ಡ್ರಗ್ ಪೆಡಲರ್ಸ್ ಅನ್ನು ಹಿಡಿಲಿಕ್ಕೆ ತಾಕತ್ತಿಲ್ಲ ಈ ಸರ್ಕಾರಕ್ಕೆ. ಆದ್ರೆ ಇವತ್ತೊಂದು ಹೆಣ್ಣು ಮಗಳನ್ನ, ಅದು ಅವಳನ್ನಲ್ಲದೆ ಅವಳ ಸೋದರಿಯರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಸ್ಸಿನಲ್ಲಿ ಅವಳನ್ನು ವ್ಯವಸ್ಥೆ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಮಹಿಳೆ ಬಟ್ಟೆ ಬಿಚ್ಚಿದ್ಲು ಅಂತ, ಅವಳೇ ಬಿಚ್ಚಿದ್ಲು ಅಂತ. ಪುನಃ ಸುಜಾತನಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ, ನೀನು ಹೇಳ್ಬೇಕು ಇದೇ ರೀತಿ ಬಟ್ಟೆ ನೀನೇ ಬಿಚ್ಚಿದಿ ಅಂತ ಹೇಳ್ಬೇಕೆನ್ನುವ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ. ಒಂದು ದಿನ ಇಬ್ಬರನ್ನು ಕರ್ಕೊಂಡು ಹೋಗಿ ಅಲ್ಲಿಯ CPI ಆಮೇಲೆ ಡ್ರೈವರ್ ಕುಡ್ಕೊಂಡು ಅವರನ್ನ ಕರ್ಕೊಂಡು ಹೋಗಿ ಹೊಲದಲ್ಲಿ ಬಿಟ್ಟು ರಾತ್ರಿ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಗುಂಡು ಹಾಕಿ ಕೊಲ್ತೇವೆ ಅಂತ ಹೇಳಿದ್ರು. ಕಂಪ್ಲೇಂಟ್ ಕೊಡ್ಲಿಕ್ಕೆ, ಏನ್ ಕಾರ್ಪೊರೇಟರ್ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆ ಹೆಣ್ಮಗಳು ಬಂದಂತ ಸಂದರ್ಭದಲ್ಲಿ ಆ CPI ಬರ್ದು ಕೊಡು ಅಂತ ಹೇಳ್ತಾನೆ. ನಂಗೆ ಬರೀಲಿಕ್ಕೆ ಆಗುದಿಲ್ಲ, ನಾನು ಹೆಬ್ಬೆಟ್ ಅಂತ ಹೇಳಿದ್ರೆ ಬೇರೆಯವ್ರ ಹತ್ರ ಬರೆಸಿತಾ ಅಂತ ಹೇಳ್ತಾರೆ. ಬೇರೆಯವ್ರ ಹತ್ರ ಬರೆಸಿ ಕಂಪ್ಲೇಂಟ್ ಅನ್ನು ಕೊಟ್ರೆ ಅಲ್ಲೂ ಕೂಡ ಅವರು ಕೆಟ್ಟದಾಗಿ ಅವ್ಯಾಚ್ಯ ಶಬ್ದಗಳಿಂದ ಅವಳಿಗೆ ಬೈಯುವಂತ ಕೆಲಸವನ್ನ ಆ ಪೊಲೀಸ್ ಇಲಾಖೆ ಮಾಡಿದೆ. ಇವತ್ತು ಪೊಲೀಸಿನವರು ಹೇಳ್ತಾರೆ, ಆ ಅಮ್ಮ ನನ್ಗೆ ಕೈಗೆ ಕಚ್ಚಿದ್ರು ಅಂತ. ಒಂದು ಹೆಣ್ಮಗ, ಇದೇ ಸಾಕ್ಷಿ. ಏನು ಪೊಲೀಸ್ ಕೈಯಲ್ಲಿ ಹೆಣ್ಮಗಳ ಕಚ್ಚುವ ಗುರುತಿದ್ರೆ ಅವಳ ಮೇಲೆ ಮ್ಯಾನ್ ಪವರ್ ಅನ್ನ ನೀವು ಉಪಯೋಗಿಸಿದಿರಿ, ಬಳಕೆ ಮಾಡಿದಿರಿ ಎನ್ನುವುದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ರಿಂದ ಇವತ್ತು ಮಹಿಳೆಯರ ಗೌರವ, ವಿಶ್ವಾಸಕ್ಕೆ ಆಮೇಲೆ ಘನತೆಗೆ ಕುಂದು ಕೊರುವಂತ ಒಂದು ಕೆಲಸವನ್ನ ಈ ಸರ್ಕಾರ ಮಾಡುತ್ತೆ. ಸಮಾಜದಲ್ಲಿ ಇಂತಹ ಘಟನೆಗಳು ನಡೀತದೆ, ಆದ್ರೆ ಅದಕ್ಕೆ ಪೋಷಣೆ ಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿ ಆಗಿರ್ಬೋದು, ಮಹಿಳಾ ಆಯೋಗ ಆಗಿರ್ಬೋದು, ಒಳ್ಳೆ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗ ಪೊಲೀಸ್ ಒಂದು ಕಾಂಗ್ರೆಸ್ಸಿನ ಏಜೆಂಟರ ರೀತಿ ವರ್ತಿಸುವುದನ್ನ ನಾವು ನೋಡಿದ್ದೇವೆ. ಇವತ್ತು ನಾನು ಕೇಂದ್ರಕ್ಕೆ, ಮಹಿಳಾ ಆಯೋಗಕ್ಕೆ ಮತ್ತೆ ಮಾನವ ಹಕ್ಕು ಇದಕ್ಕೂ ಕೂಡ ನಾನು ಪತ್ರವನ್ನ ಬರೆದಿದ್ದೇನೆ. ಈಗಾಗಲೇ ಅದರ ಎನ್ಕ್ವೈರಿ ನಡೀತಾ ಇದೆ. ಆದ್ರಿಂದ ಈ ಒಂದು ಕೆಟ್ಟ ಪರಂಪರೆಯ ಬಿಜೆಪಿಯ ಗಂಡು ಮಕ್ಕಳ ಕಾರ್ಯಕರ್ತರ ಮೇಲೆ ಹಲ್ಲೆ ಕೇಸ್ಗಳನ್ನು ಹಾಕುದು ಮುಗಿಯಿತು. ಈಗ ಹೆಣ್ಣು ಮಕ್ಕಳ ಮೇಲೆ ಬರುವಂತ ಕೆಲಸವನ್ನು ಮಾಡಿದ್ದಾರೆ ಈ ಕಾಂಗ್ರೆಸ್. ಆದ್ರಿಂದ ನಾವು ಸುಮ್ಮನೆ ಕೂರುವುದಿಲ್ಲ. ಇದು ಏನಾದ್ರೂ ಅವರು ಸಸ್ಪೆಂಡ್ ಆಗದೆ ಅಥವಾ ಅವಳಿಗೆ ನ್ಯಾಯ ಒದಗಿಸಿ ಕೊಡದಿದ್ರೆ ಈ ಬಗ್ಗೆ ನಾವು ಬಹಳ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇದು ಬಾಂಗ್ಲಾದೇಶ ಅಲ್ಲ, ಇದು ಅಫ್ಘಾನಿಸ್ತಾನ ಅಲ್ಲ, ಇದು ಭಾರತ, ಅದರಲ್ಲೂ ಕರ್ನಾಟಕ. ಮಹಿಳೆಯರ ಮೇಲೆ ಈ ರೀತಿ ಆದ್ರೆ ನಾವಂತೂ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ಮಹಿಳೆಯರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು ಬಹಳ ದೊಡ್ಡ ಹೋರಾಟವನ್ನು ಮಾಡುವವರಿದ್ದೇವೆ. ಇಂಟರ್ನೆಟ್ ತೆಗೆದು ನೋಡಿದ್ರೆ ಏನು ಆ ಕಾರ್ಪೊರೇಟರ್ ಅಲ್ಲಿ ಇದ್ದಾರ, 59ನೇ ವಾರ್ಡಿನ ಕಾಂಗ್ರೆಸ್ ಕಾರ್ಪೊರೇಟರ್ ಬೇಲ್ ಮೇಲೆ ಹೊರಗಿದ್ದಾರೆ. ರೌಡಿ ರೀತಿಯಲ್ಲಿ ಹಲ್ಲೆ ಮಾಡಿದಂತ ಒಂದು ರಿಪೋರ್ಟ್ ಕೂಡ ನಮ್ಮ ಕೈಯಲ್ಲಿದೆ. ಆದ್ರಿಂದ
ಇವರಿಗೆ ಕುಮ್ಮಕ್ಕು ಕೊಡುವಂತ ಕೆಲಸವನ್ನ ಅಲ್ಲಿ ಸಿಪಿಐ ಮಾಡ್ತಾ ಇದ್ದಾರೆ. ಸಿಪಿಐ ಅವರು ಇವರಿಗೆ ಕುಮ್ಮಕ್ಕು ಕೊಡುವಂತದ್ದು, ಇವರ ಜೊತೆಯಾಗಿ ಕೆಲಸ ಮಾಡುವಂತದ್ದು. 307 ಕೇಸನ್ನ ಹಾಕಿದ್ದಾರೆ, 4 FIR ಅನ್ನ ದಾಖಲೆ ಮಾಡಿದ್ದಾರೆ. 307 ಅಂದ್ರೆ ಬಹಳ ತುರಂತ ಅರೆಸ್ಟ್ ಮಾಡುವಂತದ್ದು. ಈ ರೀತಿ ಒಂದು ಮಹಿಳೆಯರನ್ನ ಮುಗಿಸುವಂತ, ಅದ್ರಲ್ಲೂ ಬಿಜೆಪಿ ಕಾರ್ಯಕರ್ತರನ್ನ ದುರ್ಬಳಕೆ ಮುಗಿಸುವಂತದ್ದು ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.